ಮೇಡಮ್, ಇವಾಗ ಲಾಸ್ಟ್ ಕಳೆದ ಮೀಟಿಂಗ್ ನಲ್ಲಿ KSRTC MD ಬರೆದಿರ್ತಕ್ಕಂತ ಪತ್ರನ ಕೊಟ್ಟಿವೋ, ಮತ್ತೆ ಈ ಒಂದು ಮದುರೈ ಕೋರ್ಟ್ ಜಡ್ಜ್ಮೆಂಟ್ ಸಹ ನಿಮಗೆ ಕೊಟ್ಟಿದ್ದೀವಿ. ಆ ಜಡ್ಜ್ಮೆಂಟ್ ಬಗ್ಗೆ ತಾವು ಏನ್ ಕ್ರಮ ವಹಿಸಿದಿರ ಅನ್ನೋದನ್ನ ತಾವು ಸಭೆಗೆ ತಿಳಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟ್ MD ಹ್ಯಾಸ್ ಸಬ್ಮಿಟೆಡ್ ಲೆಟರ್, ಅದರಲ್ಲಿ ಅದು ಕೂಡ ನಾವು ಹೆಡ್ ಆಫೀಸ್ಗೆ ಕಳಿಸಿದೀವಿ. ಅದರಲ್ಲಿ ಕೂಡ ಆಕ್ಷನ್ ಹಾಕ್ಬೇಕು. ನಮ್ಮಲ್ಲಿ ಇದಕ್ಕೆ ಏನು ಪ್ರೊವಿಷನ್ಸ್ ಇಲ್ಲ. ಈಗ ಒಂದು ಪ್ರಶ್ನೆ, ಈಗ ಟ್ರಸ್ಟ್ ರೂಲ್ಸ್ ಅನ್ನ ನೀವು ಅಡಾಪ್ಟ್ ಮಾಡಿ ಏನು ಜಂಟಿ ಆಯ್ಕೆ ಪತ್ರನ ಲಕ್ಷಾಂತರ ಜಂಟಿ ಆಯ್ಕೆ ಪತ್ರ ನೀವು ರಿಜೆಕ್ಟ್ ಮಾಡಿದೀರಾ, ಅದು ತಪ್ಪು ಅಂತ ಹೇಳಿ ಈ ಒಂದು ಕಲ್ಕತ್ತಾ ಹೈಕೋರ್ಟ್ ಮೊನ್ನೆ ತೀರ್ಪು ಕೊಟ್ಟಿದ್ದಾರೆ. ನೀವು ನೋಡಿದಿರಲ್ವಾ? ಕಲ್ಕತ್ತಾ ಹೈಕೋರ್ಟ್ ಕೊಟ್ಟಿರೋದನ್ನ ಕಾಪಿ ತಂದಿದ್ದೀನಿ, ಇಲ್ಲೇನೆ ನಿಮ್ಗೆ ಕಾಪಿ ಕೊಡ್ತೀನಿ. ನೀವು ಕಲ್ಕತ್ತಾ ಹೈಕೋರ್ಟ್ ನ ಆದೇಶವನ್ನ ನೀವು ಅನುಷ್ಠಾನಗೊಳಿಸ್ಬೇಕು. ಅದನ್ನ ಹೈಯರ್ ಪೆನ್ಷನ್ ಕೊಡಿ ಅಂತ ಹೇಳಿ ಕಲ್ಕತ್ತಾ ಹೈಕೋರ್ಟಿನ ಏಕಸದಸ್ಯ ಪೀಠದವರು ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸುನೀಲ್ ಕುಮಾರ್ ಪ್ರಕರಣದಲ್ಲಿ ಕೊಟ್ಟಿರ್ತಕ್ಕಂತಹ ತೀರ್ಪು ಕ್ರಮಬದ್ಧವಾಗಿದೆ. ಯಾವುದೇ ಅರ್ಜಿನ ರಿಜೆಕ್ಟ್ ಮಾಡೋದು ತಪ್ಪು. ಹರಿಯರ್ಸ್ ಆಫ್ ಕಾಂಟ್ರಿಬ್ಯೂಷನ್ ನೀವು ಕಟ್ಟಿಸ್ಕೊಂಡು ನೀವು ಅಮೌಂಟ್ ನ ಪೇಮೆಂಟ್ ಮಾಡಿ ಅಂತ ಹೇಳಿ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಲ್ಕತ್ತಾ ಹೈಕೋರ್ಟ್, ಮದುರೈ ಹೈಕೋರ್ಟ್ ಮತ್ತೆ ಜಮ್ಶೆಡ್ಪುರ ಕೋರ್ಟ್ ನಲ್ಲಿ ನಿಮ್ಮ ಅಧಿಕಾರಿಗಳೇ ಕೂಡ ಒಂದು ಆದೇಶನ ಹೊರಡಿಸಿದ್ದಾರೆ. ಜಮ್ಶೆಡ್ಪುರ ಟಾಟಾ ಸೀಲ್ಸ್ ಕಂಪನಿ ನೌಕರರು ಏನಿದ್ದಾರೆ 5,000 ಜನ ನೌಕರಿಗೆ ಹೈಯರ್ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿ ಅವರೇ ಆದೇಶ ಮಾಡಿ ಇವಾಗ ಕೊಡ್ತಾ ಇದ್ದಾರೆ. ಇವೆಲ್ಲ ಇಷ್ಟೆಲ್ಲ ಬೆಳವಣಿಗೆ ಇದ್ರೂ ಕೂಡ ನೀವು ನ್ಯಾಯಾಲಯದ ತೀರ್ಪನ್ನ ಧಿಕ್ಕರಿಸಿ ನೌಕರರ ವಿರುದ್ಧವಾಗಿ ನೀವು ನಡ್ಕೋತಾ ಇದ್ದೀರಾ. ಇದು ನಿಜವಾಗೂ ಅತ್ಯಂತ ಶೋಚನೀಯ ಸಂಗತಿ. ದುಃಖ ಆಗುತ್ತೆ. ಯಾಕೆ ಅಂತ ಅಂದ್ರೆ ನೌಕರರು ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಬಂದು ನಾವು ಇಲ್ಲಿ PF ಕಚೇರಿನಲ್ಲಿ ನಾವು ಧರಣಿ ಮಾಡ್ತಾ ಇದ್ದೇವೆ, ಪ್ರತಿಭಟನೆ ಕೂಗ್ತಾ ಇದ್ದೇವೆ, ಧಿಕ್ಕಾರ ಕೂಗ್ತಾ ಇದ್ದೇವೆ. ಧಿಕ್ಕಾರನ ಯಾರ ವಿರುದ್ಧ? ನಿಮ್ ವಿರುದ್ಧನೇ ನಾವು ಧಿಕ್ಕಾರ ಕೂಗ್ತಾ ಇದ್ದೇವೆ. ನೀವು ನಮ್ಮ ಒಂದು ಬೆಳವಣಿಗೆ ಏನ್ ನಡೀತಾ ಇದೆ ಇಲ್ಲಿ, ಇದನ್ನೆಲ್ಲ ನಿಮ್ಮ ಒಂದು ಮನವಿ ಪತ್ರದ ಮೂಲಕ ನೀವು ಕೇಂದ್ರ ಕಚೇರಿಗೆ ಯಾಕೆ ಸಲ್ಲಿಸ್ತಾ ಇಲ್ಲ? ನೀವೇನಾದ್ರೂ ಕೇಂದ್ರ ಕಚೇರಿಗೆ ಸ್ಪಷ್ಟ ಆದೇಶನ ಸ್ಪಷ್ಟ ವರದಿ ಕೊಟ್ಟಿದ್ದೆ ಆದ್ರೆ ಈ ಒಂದು ಎಲ್ಲಾ ಆದೇಶಗಳು ಅನುಷ್ಠಾನಗೊಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ನೀವು ಅದನ್ನ ಯಾವ್ದು ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಮೇಡಮ್. ಇವಾಗ ಪ್ರತಿ 3 ತಿಂಗಳಿಗೆ ಒಂದ್ಸಲ CBT ಮೀಟಿಂಗ್ ಆಗುತ್ತೆ. CBT ಮೀಟಿಂಗ್ಗೆ ಎಲ್ಲ ದೇಶಾದ್ಯಂತ ಇರ್ತಕ್ಕಂಥ PF ಆಫೀಸಿಂದ ಎಲ್ಲಾ ದಾಖಲಾತಿಗಳನ್ನ ತರಿಸ್ಕೋತಾರೆ. ದಾಖಲಾತಿಗಳ ಪ್ರಕಾರ ಎಷ್ಟು ಲಕ್ಷ ಜನ ನಿವೃತ್ತ ನೌಕರರಿದ್ದಾರೆ, ಅವ್ರಿಗೆ ಎಷ್ಟು ಪೆನ್ಷನ್ ಕೊಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಮಾಹಿತಿ ಪಡ್ಕೋತಾರೆ. ಆದ್ರೆ CBT ಸಭೆಯಲ್ಲಿ ಲಾಸ್ಟ್ ಕಳೆದ ತಿಂಗಳು 13ನೇ ತಾರೀಕು ನಡೀತು. ಅಕ್ಟೋಬರ್ 13ನೇ ತಾರೀಕು ನಡೆದಾಗ ನಮ್ಮ ಪ್ರಸ್ತಾವನೆನೇ ಮಂಡಿಸಲಿಲ್ಲ. ನಿವೃತ್ತ ನೌಕರರನ್ನ ನೀವು ಕಡೆಗಣಿಸಿದ್ದೀರಾ. ನಿವೃತ್ತ ನೌಕರರು ನೀವು ನಡೆಸ್ಕೊಳ್ತಕ್ಕಂತ ರೀತಿ ನಿಜವಾಗೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ಅಂತ ಅಂದ್ರೆ ನೀವು ಅಧಿಕಾರಿಗಳು ನಿವೃತ್ತರ ಪರವಾಗಿ ನೀವು ಏನಾದ್ರು ಒಂದು ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆದ್ರೆ ನಾವು ಕೊಟ್ಟಿರ್ತಕ್ಕಂತ 32 ಮನವಿಗಳು, ಇದು 33ನೇ ಮನವಿ ಪತ್ರ. 33ನೇ ಮನವಿ ಪತ್ರದಲ್ಲಿ ನಾವು ಇಷ್ಟೆಲ್ಲ ನಮ್ಮ ಏನು ಸಂಕಷ್ಟಗಳನ್ನ ಬಗ್ಗೆ ನಾವು ಉಲ್ಲೇಖಿಸಿ ಬರ್ಕೊಟ್ಟಿದೀವಿ. ನೀವು ಇದನ್ನೆಲ್ಲ ಕಳಿಸಿ ಅವರಿಂದ ಏನು ಪ್ರತಿಫಲ ಬರುತ್ತೆ ಅನ್ನೋದನ್ನ ನಮ್ಮ ತಿಳಿಸಿದಾಗ ಅಟ್ಲೀಸ್ಟ್ ನಮ್ಮ ಈ ಒಂದು ಹೋರಾಟಗಾರರಿಗೆ ಸಮಾಧಾನ ಆಗುತ್ತೆ. ಹೋರಾಟಗಾರರು ಅವ್ರು ಎಷ್ಟೆಷ್ಟು ದೂರದಿಂದ ಬಂದಿದ್ದಾರೆ, ಎಷ್ಟು ಕಷ್ಟ ಇದೆ. ದಿನ ಬೆಳಗಾದ್ರೆ ಪ್ರತಿನಿತ್ಯ ನಮ್ಮ ವಾಟ್ಸಾಪ್ ಗ್ರೂಪ್ ನಲ್ಲಿ ಪ್ರತಿನಿತ್ಯ ಶೋಕಾಚರಣೆ ಬರ್ತಾ ಇದೆ. ಇವತ್ತಿದ್ದವ್ರು ನಾಳೆಗಿಲ್ಲ. ಏನು ಇಷ್ಟು ಜೀವನ ಇಷ್ಟು ನಶ್ವರ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಗೆ ನಮ್ಮ ಒಂದು ಬೇಡಿಕೆನ ಈಡೇರಿಸಬೇಕು. ಈ ಒಂದು 6 ಪುಟಗಳ ಮನವಿ ಪತ್ರನ ನಾವು ಈಗ ಕೊಡ್ತಾ ಇದ್ದೇವೆ. ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ. ನೀವು ದಯವಿಟ್ಟು ಓದ್ಬಿಟ್ಟು ನಮ್ಮ ಒಂದು ಭಾವನೆನ ಅವ್ರಿಗೆ ಅರ್ಥ ಮಾಡಿಕೊಡಕ್ಕೆ ಪ್ರಯತ್ನ ಮಾಡಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಮನವಿ ಪತ್ರನ ನಾವು ನೀಡ್ತಾ ಇದ್ದೀವಿ ಮೇಡಮ್.